ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನು ಇಷ್ಟೊತ್ತನ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ. ಸೊ ಈಗ ಆಲ್ರೆಡಿ 8:45 ಆಗಿದೆ. ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಏನು ಅಂತಂದರೆ, ನಾನು ನಾಳೆ ನನ್ನ ಫ್ರೆಂಡ್ ಮನೆಗೆ ಒಂದು ಹಬ್ಬ ಇದೆ ಅವ್ರ ಊರಲ್ಲಿ. ಸೊ ಹೋಗ್ತಾ ಇದ್ದೀನಿ. ಅವನ್ನ ಕೂಡ ಇನ್ವೈಟ್ ಮಾಡಿದ್ಲು. ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಒಂದು 3 ಮಂತ್ಸಿಂದ ನನಗೆ ಫ್ರೆಂಡ್ ಆಗಿದ್ದಾಳೆ. ನನಗೆ ಅವಳು ಸಿಕ್ಕಿರೋದೇ ಒಂದು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಸೊ ತುಂಬ ಒಳ್ಳೆ ಫ್ರೆಂಡ್ ಅವಳು ನನಗೆ. ಇನ್ನೊಬ್ಳು ಬೆಂಗಳೂರಲ್ಲಿ ಫ್ರೆಂಡ್ ಇದ್ದಾಳೆ ಅನು ಅಂತ. ಅವಳು ಕೂಡ ತುಂಬ ಒಳ್ಳೆ ಫ್ರೆಂಡು. ಏಕೆಂದರೆ ನಾವಿಬ್ಬರು ಅವಳು ಬೆಂಗಳೂರಲ್ಲಿ, ನಾನು ತುಮಕೂರಲ್ಲಿ ಇರೋದ್ರಿಂದ ಅವಳಿಗೂ ನನಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಕಮ್ಮಿ ಏನಾಗಿಲ್ಲ. ಫೋನಲ್ಲಿ ಸಕ್ಕತ್ತಾಗಿ ಮಾತಾಡ್ತೀವಿ, 1 ಗಂಟೆ ಮಾತಾಡ್ತೀವಿ ಯಾವಾಗಾದರೂ ಫೋನ್ ಮಾಡಿದ್ರೆ. ಏನಂದರೆ ಇಬ್ಬರು ದೂರ ಮುಖ ನೋಡ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ. ಸೊ ಇಲ್ಲಿರೋ ಫ್ರೆಂಡು ನನಗೆ ತುಂಬ ಏನು ಗೊತ್ತಾ, ಅವಳನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಇವತ್ತು ನಿನ್ನೆ ಇಲ್ಲ, ಅವಳು ತುಂಬಾ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಅವಳನ್ನ. ಸೊ ಅಂಥ ಫ್ರೆಂಡ್ ಅವಳು ನನಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ. ನನಗೊಂಥರ ಅಕ್ಕ ಥರ ಭಾವಿಸ್ತಾಳೆ ನನ್ನ ಅವಳು. ಸೊ ಏನಾದರೂ ತಪ್ಪಾಗಿ ಮಾತಾಡೋದು ನನ್ನ ಬೈದ್ಬಿಡ್ತಾಳೆ. ವಯಸ್ಸಲ್ಲಿ ಚಿಕ್ಕವಳು ನೀನು, ಅದಕ್ಕೆ ಸುಮ್ಮನೆ ಇರ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅಷ್ಟು ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳ ಬಗ್ಗೆ ಇನ್ನೂ ಹೇಳೋದು ತುಂಬಾ ಇದೆ ಬಿಡಿ. ಸೊ ಇನ್ನೇನು ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ಬೆಳಗ್ಗೆ ಸೀರೆ ಹಾಕ್ಕೊಂಡು ಹೋಗೋಣ ಅಂತಲೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ಸೀರೆ ಹಾಕೊಂಡು ಹೋಗಬೇಕು ಅಂತಂದರೆ ಎಲ್ಲ ರೆಡಿಯಾಗಿ ಹೋಗ್ಬೇಕಲ್ವ ನಮ್ಮ ಹೆಣ್ಮಕ್ಳು. ನಾನಿನ್ನು ಶಾಪಿಂದ ಇವಾಗ ಬಂದೆ. ಇದು ಡಜಿಲರ್ ಅಂತ ನೈಲ್ ಪಾಲಿಶ್ ರಿಮೂವರು, ವಿಪ್ಸ್ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಆರೆಂಜ್ ಫ್ಲವರ್ ಬರುತ್ತೆ. ಇದು ಒಂದೇ ಇರೋದು. ನಾನೀಗ ರಿಮೂವ್ ಮಾಡ್ಕೋಬೇಕು. ರೆಡ್ ಕಲರ್ ಹಾಕ್ಕೊಂಡಿದ್ದೆ. ಸೊ ಈಗ ಇದೊಂದಕ್ಕೆ ಹೆಂಗೆ ರಿಮೂವ್ ಆಗುತ್ತೆ? ಎರಡಿದೆ. ಸೊ ಎರಡಿದೆ ನೋಡಿ. ಇದರಲ್ಲಿ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ನಾನೀಗ ಪಾರ್ಲರ್ಗೆ ಹೋಗೋಣ ಅಂತೇಳಿ ಫೋನ್ ಮಾಡಿದ್ದೆ. ನನಗೆ ಒಂಚೂರು ಏರು ನೋಡಿ, ಇಲ್ಲಿ ಎಲ್ಲ ವೈಟ್ ಕಾಣಿಸ್ತಾ ಇದೆ. ಬೆಳಗ್ಗೆ ಹಾಕ್ಕೊಳ್ಳೋಣ. ನಾನು ಗಾರ್ನಿಯರ್ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಗಾರ್ನಿಯರು. ಚೂರು ವೈಟ್ ಇದೆ ನನಗೆ. ಆಲ್ರೆಡಿ ಏರು ವೈಟ್ ಬಂದಿದೆ. ಅಕ್ಕನಿಗೆ ಫೋನ್ ಮಾಡಿದೆ. ನನಗೆ ಪರಿಚಯ ಇದ್ದಾರೆ, ನಮ್ಮ ಮನೆಯಿಂದನೇ ಪಾರ್ಲರ್ ಇರೋದು ಅವ್ರದ್ದು. ನಾನು ಈಗ ಕ್ಲೋಸ್ ಮಾಡ್ಕೊಂಡು ಬಂದೆ, ಸುನಿ ಬೇಜಾರು ಮಾಡ್ಕೋಬೇಡ, ಇದೊಂದು ಸರಿ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದರು ಪಾಪ ಅವರು ಕೂಡ. ಇನ್ನೇನು ಮಾಡೋಕ್ಕಾಗುತ್ತೆ, ಅವರು ಮಕ್ಕಳಿದ್ದಾರಂತೆ, ಮನೇಲಿ ಅಡುಗೆ ಮಾಡಬೇಕಲ್ವ. ಸೊ ಹಾಗಾಗಿ ಈಗ ನಾನು ಮನೆಗೆ ಹೇಳಿದ್ದೀನಿ ಫೋನ್ ಮಾಡಿ, ತೊಗೊಂಡು ಬಾ ಒಂದು ಗಾರ್ನಿಯರ್ ಅಂತ ಹೇಳ್ಬಿಟ್ಟು. ಐಬ್ರೋ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಐಬ್ರೋ ಒಂಚೂರು ಬೆಳೆದಿದೆ. ಸೊ ಐಬ್ರೋ ಮಾಡ್ಸೋಕ್ಕೆ ಇನ್ನು ಅಲ್ಲೇ ಹೋಗ್ಬೇಕಿತ್ತು ಪಾರ್ಲರ್ಗೆ. ಇನ್ನು ಅವಕ್ಕ ಆಗಲ್ಲ ಅಂದ್ರಲ್ವ. ಮಧ್ಯಾಹ್ನ ಟೈಮ್ ಹೋಗಿದ್ರೆ ಚೆನ್ನಾಗಿತ್ತು. ಮಧ್ಯಾಹ್ನ ತುಂಬ ಕೆಲಸ ಇತ್ತು ಇವತ್ತು. ಬೆಳಗ್ಗಿಂದ ಸಿಕ್ಕಾಬಟ್ಟೆ ಕೆಲಸ, ರೆಸ್ಟೇ ಇಲ್ಲ, ಅಷ್ಟೊಂದು ಕೆಲಸ. ಇನ್ನೊಂದು ಎಡವಟ್ಟು ಮಾಡಿಕೊಂಡೆ ಇವತ್ತು ನಾನು. ಅದೇನೋ ನನ್ನ ಹಣೆ ಬರ ಚೆನ್ನಾಗಿರ್ಲಿಲ್ವೋ ಏನೋ, ನಿಜವಾಗೂ ನನಗೆ ನೆನೆಸ್ಕೊಂಡ್ರೇ ಸಿಕ್ಕಾಬಟ್ಟೆ ಭಯ ಆಗ್ತಿದೆ. ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು ಒಂದೇ, ನಾವು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಒಂದು, ನಾವು ಯಾರಿಗೂ ನೋಡಿ ಅಸಹ್ಯ ಪಟ್ಕೋಬಾರ್ದು. 2, ಸೊ ಯಾರಿಗಾದ್ರೂ ನೋವಾದರೆ ನಾವು ಅವ್ರನ್ನ ನೋಡಿ ನಗಬಾರ್ದು. 3, ನನ್ನ ಕ್ಯಾರೆಕ್ಟ್ರ್ ಇದು. ಸೊ ಯಾರಾದರೂ ಚೆನ್ನಾಗಿದ್ದರೆ ಹೊಟ್ಟೆಗೆ ಉರ್ಕೊಳ್ಳಲ್ಲ ನಾನು. ಅವ್ರು ನೋಡಿ ನಾನು ಇನ್ನೂ ಆ ಥರನೇ ಇರಬೇಕು ಅಂತ ಅಂದ್ಕೊಳ್ಳೋದು ಸತ್ಯ. ಸೊ ಚೆನ್ನಾಗಿ ಬದುಕಬೇಕು ಅನ್ನೋದು ಅಂದ್ಕೊಳ್ಳೋದು ಸತ್ಯ. ಆದರೆ ಒಬ್ಬರನ್ನ ನೋಡಿ ನಾನು ಅವ್ರ ಮೋಟಿವೇಶನ್ನ ನೋಡಿಬಿಟ್ಟು ಅವರು ಒಂದು ಇರೋದನ್ನ ನೋಡಿ ನಾನು ಆ ಥರ ಇರಬೇಕನ್ನೋ ನನ್ನ ಆಸೆ ಇರುತ್ತೆ. ಸೊ ಆ ಥರ ನಾನು ಇವತ್ತು ಆ ಥರ ಇರೋದ್ರಿಂದನೇ ನಾನು ಇವತ್ತು ದೇವ್ರು ಕಾಪಾಡ್ದ. ಏನು ಅಂದರೆ, ನಾನು ಇವತ್ತು ಸಂಡಿಗೆ ಮಾಡಿದ್ದೆ. ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಒಂದ್ಸರಿ, ಇದೆಲ್ಲ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಆ ಸಂಡಿಗೆ ಮಾಡಿರೋದನ್ನೆಲ್ಲ ಮನೆಯಲ್ಲೇ ಬಿಡಿಸ್ದೆ. ಸಂಡಿಗೆ ಎಲ್ಲ ಬಿಡಿಸ್ಬಿಟ್ಟು ಹೊರಗಡೆ ಬಟ್ಟೆಗಳಿತ್ತಲ್ವ ಅದನ್ನೆಲ್ಲ ವಾಶ್ ಮಾಡೋಣ ಅಂತೇಳಿ ನೀರು ಬಿಟ್ಕೊಂಡು ಮನೆ ಮುಂದೆನೇ, ಇನ್ನೇನು ನಮ್ಮ ನೀರು ಬರ್ತವೆ ಮನೆ ತೆಗೆನೆ, ಪೈಪಲ್ಲಿ ನೀರು ಹಾಕ್ಕೊಂಡು ವಾಶ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಅದು ಏನಾಯಿತು ಅಂತಂದರೆ, ಇಲ್ಲಿ ನೀರು ಹಾಕಿದ್ನಲ್ವ ಮನೆ ಮುಂದೆ, ಹಿಂಗೆ ಬಾಗಿಲಿಂದ ಕಾಲು ಆಚೆ ಹಿಂಗೆ ಇಟ್ಟೆ ಅಷ್ಟೇ. ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ ನಾವಾಗ. ಕಾಲಿನ ಆಚೆ ಹಿಂಗೆ ಇಟ್ಟ ತಕ್ಷಣವೇ ಜಾರಿಬಿಡ್ತು ಕಾಲು. ಜಾರಿ ಮುಂದಕ್ಕೊಂದು ಪಲ್ಟಿ ಹೊಡೆದು ಸೊ ನನಗೇನು ನೋವಾಯಿತು ಗೊತ್ತಾ, ಇದೆಲ್ಲ ಸ್ಪಾಟ್ಸ್ ನೋವಾಯಿತು. ಹಿಂಗೆ ಒಂಥರ ಹಿಂಗೆ ಬಿತ್ತು. ಇದೆಲ್ಲ ಫುಲ್ಲಿ ಸ್ಪಾಟ್ಸ್ ನೋವಾಗ್ಬಿಟ್ಟಿದೆ ನನಗೆ. ಸೊ ನನ್ನ ಅದೃಷ್ಟ ಚೆನ್ನಾಗಿದೆ. ಇಲ್ಲಾಂದರೆ ನಾನು ಈ ಥರ ನೈನ್ ಪಾಲಿಸ್ ಎಲ್ಲ ಹಚ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗ್ತಾನೆ ಇರಲಿಲ್ಲ ಬಿಡಿ. ಇವತ್ತು ಯಾರೆಲ್ಲ ನನ್ನ ನೋಡಿ ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೊತಿದ್ರೇನೋ ಗೊತ್ತಿಲ್ಲ, ನನಗೆ ಅದು ನೆನೆಸ್ಕೊಂಡ್ರೇ ಸಿಕ್ಕಾಬಟ್ಟೆ ಭಯ ಆಗ್ತಿದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ನನ್ನ ದೇವ್ರ ಕೈ ಹಿಡಿದ್ಬಿಟ್ಟ. ಅದಕ್ಕೆ ಖುಷಿಯಾಗಿ ನಾನು ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನೆಲ್ಲ ಆಗ್ತಿತ್ತೋ ಗೊತ್ತಿಲ್ಲ. ಅದು ಊಹೆ ಮಾಡ್ಕೊಂಡ್ರೇ ತುಂಬ ಭಯ ಆಗ್ತಿದೆ ನಿಜವಾಗೂ. ನನಗೆ ಅದು ನೆನೆಸ್ಕೊಂಡಾಗೆಲ್ಲ ಕಣ್ಣೀರೇ ಬರ್ತಾ ಇದೆ. ಫೈನಲಿ ಆ ಥರ ಆಯ್ತು ಇವತ್ತು ಸಿಚುವೇಶನ್ಸು. ಅದಕ್ಕೆ ಈ ಮಾತು ಹೇಳಿದೆ, ನನ್ನ ಕೊನೆ ಮೂಮೆಂಟಲ್ಲಿ ಭಗವಂತ ಕೈ ಹಿಡ್ದಿದ್ದಾನೆ. ಸೊ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ.
ಫೈನಲಿ ಇವಾಗ ಹೇಳಿದ್ನಲ್ಲ ಕಾರಣಗಳು ಅದು ಯಾವುದು ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ನನ್ನ ದೇವ್ರ ಕೈ ಹಿಡಿದ್ಬಿಟ್ಟ. ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಕಣ್ಣೀರು ಬಂತಷ್ಟೇ ಹೇಳ್ಕೊಂಡು. ಅದಕ್ಕೆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇನ್ನು ಸಾಯಂಕಾಲ ಪೂಜೆ ಮಾಡೋಣ ಅಂದರೆ ಇನ್ನು ಫ್ರೆಶ್ ಅಪ್ ಆಗಿ ತುಂಬ ಹೊತ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ದೇವ್ರ ಹತ್ರ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಯಾಕೆಂದರೆ ದೇವ್ರಂದರೆ ನನಗೆ ಪಂಚಪ್ರಾಣ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನೋಡಿ, ಒಂದೇ ಬತ್ತಿಲಿ ಎಲ್ಲ ರಿಮೂವ್ ಆಯಿತು, ತುಂಬ ಚೆನ್ನಾಗಿ ರಿಮೂವ್ ಆಯಿತು. ಈಗ ಕೈ ವಾಶ್ ಮಾಡ್ಕೊಬಂದು ನಾನು ನೈನ್ ಪಾಲಿಸ್ ಹಚ್ಕೊತೀನಿ. ಈ ನೈನ್ ಪಾಲಿಸ್ ತುಂಬ ಚೆನ್ನಾಗಿದೆ, ಇನ್ನೂ ಹೊಸದು ಯೂಸ್ ಮಾಡಿಲ್ಲ. 100 ರುಪೀಸ್ 100 ರುಪೀಸ್ ತೊಗೊಂಡೆ ಇದನ್ನು. ಮೊನ್ನೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಹಿಂದೂಪುರದಲ್ಲಿ ತೊಗೊಂಡು ಬಂದಿದ್ದನ್ನ. ಸೊ ತುಂಬ ಚೆನ್ನಾಗಿತ್ತಿದು. ಸೊ ಈಗ ಕೈನ ವಾಶ್ ಮಾಡ್ಕೊಂಡು ಬಂದು ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, 2 ಸರಿ ಇದನ್ನು ಹಚ್ಚಬೇಕು, ಅವಾಗ ಸೂಪರಾಗಿ ಕಾಣಿಸುತ್ತೆ. ಒಂಥರ ಪರ್ಪಲ್ ಕಲರ್ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ನಾಳೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ವ್ಲಾಗು ಹೋಗ್ತಾ ಇರುತ್ತೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಇನ್ನೇನು ಹಾಕ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು ನಿಜವಾಗೂ. ಎಷ್ಟು ಸಖತ್ತಾಗಿದೆ ಅಂದರೆ ಇದನ್ನು 2 ಸರಿ ನಾನು ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಸರಿ ಹಾಕ್ಕೊಂಡಾದ್ಮೇಲೆ ಮತ್ತೆ ಹಾಕ್ಕೊಂಡೆ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಕೋನ ಅದನ್ನೆಲ್ಲ ಹಾಕೊಳ್ಳೋ ಅಭ್ಯಾಸ ಇದ್ದರೂ ಕೂಡ ಹಾಕ್ಕೊಳ್ಳಲ್ಲ ನಾನು. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ ಬಿಡಿ. ಸೊ ಇದು ಖಾಲಿ ಕೂಡ ಅದೇ ರೀತಿ ಹಾಕ್ಕೊಳ್ಳೋಣ, ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಇದು ಕಂಟಿನ್ಯೂಸಲ್ಲಿ ಲಾಗ್ ಆಗಿರುತ್ತೆ. ಏನು ಗೊತ್ತಾ, ಬೆಳಗ್ಗೆ ನಾನು ಕೂಡ ಎದ್ದೆ, ಸ್ವಲ್ಪ ಹೊತ್ತಾಗಿತ್ತು. ಅವಳು ಬೇಗನೆ ಬಾ ಅಂತ ಹೇಳಿದ್ಲು. ನಾನೊಂದು 5 ಗಂಟೆಗೆಲ್ಲ ಎದ್ದುಬಿಟ್ಟು ಬೇಗನೆ ರೆಡಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡೆ. ನನ್ನ ಫ್ರೆಂಡ್ ಹೇಳಿದ್ದಿತ್ತು. ಸೊ ನಾನು ಬೇಗ ಇನ್ನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ತಲೆನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನನಗೆ ಊರಿಗೆ ಹೋಗೋದಾಗಲ್ಲ ಒಂದು ಟೆನ್ಷನ್ ಏನು ಅಂತಂದರೆ, ನನಗೆ ತಲೆನೋವು ಬಂದುಬಿಡುತ್ತೆ ತಲೆ ಆರಿಲ್ಲ ಅಂತಂದರೆ. ಏಕೆಂದರೆ ಕೂದಲ ಮಂದ ಇರೋದ್ರಿಂದ ಅದೊಂದು ನನಗೆ ದೊಡ್ಡ ಕಾಯಿಲೆ ಅಂತಲೇ ಹೇಳ್ಬೋದು. ಕಾಯಿಲೆ ಅನ್ನೋದಕ್ಕಿಂತ ತುಂಬ ಇರಿಟೇಷನ್ ನನಗೆ ತಲೆನೋವು ಅಂತಂದರೆ. ಸಖತ್ ಭಯ ಆಗುತ್ತೆ. ಎಲ್ಗಾನ ಊರಿಗೆ ಹೊರಟ್ರೆ ಸಾಕು, ನಾನು ತಲೆನೋವು ಇಮಿಡಿಯೇಟ್ಲಿ ತಲೆನೋವು ಬರುತ್ತೆ. ಸೊ ಈ ರೀತಿ ನನಗೆ ಒಂಥರ ಅದೊಂದು ಹಿಂಸೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಂಡು ಹೋದರೆ ಸರಿಯಾಗುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಈ ರೀತಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಟವಲ್ ತೊಗೊಂಡು. ಇನ್ನು ಅದೆಲ್ಲ ಮುಗಿದಾದ್ಮೇಲೆ ನಾನಿನ್ನು ರೂಮಿಗೆ ಬಂದೆ. ಇವಾಗ ರೂಮಿಗೆ ಬಂದುಬಿಟ್ಟು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಏರ್ನ. ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಲೆ ನೀಟಾಗಿ ಆರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ಇನ್ನು ಒಂದು ಡ್ರೈಯರ್ನ ಇಟ್ಕೊಂಡಿದ್ದೀನಿ ನನ್ನ ಮನೇಲಿ. ಅದರಿಂದ ನಾನು ಆರಾಮಾಗಿ ಕೂದಲನ್ನ ಚೆನ್ನಾಗಿ ಆರಿಸ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗೇ ಇರುತ್ತೆ. ಸೊ ಕೆಲವ್ರು ಏನಂತಾರಂದರೆ ಡ್ರೈ ಹಾಕ್ಕೊಳ್ಳೋದ್ರಿಂದ ನಮಗೆ ತಲೆನೋವು ಬರುತ್ತೆ ಮತ್ತು ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೇನು ಆ ರೀತಿ ಏನಿಲ್ಲ, ನನಗೆ ಅಭ್ಯಾಸ ಆಗಿದೆ. ಹಾಗಾಗಿ ನಾನು ಈ ಏರ್ ಡ್ರೈಯರ್ನ ಯೂಸ್ ಮಾಡ್ತೀನಿ. ಈ ಏರ್ ಡ್ರೈಯರ್ನ ತೊಗೊಂಡು ಮಿನಿಮಮ್ ಅಂದರೆ ಒಂದು 3 ಇಯರ್ಸ್ ಆಯಿತು ನನಗೆ. ಒಂದು ಮೊಬೈಲ್ ಅಂಗಡೀಲಿ ಕೊಟ್ಟಿದ್ರು ಇದನ್ನ ನಮಗೆ. ಮೊಬೈಲ್ ತೊಗೊಂಡಿದ್ವಿ, ಒಂದು ಓಪೋ ಮೊಬೈಲು. ಆ ಮೊಬೈಲ್ ಅಂಗಡೀಲಿ ಒಂದು ಆಫರ್ ಇದೆ ಅಂತ ಹೇಳಿಬಿಟ್ಟು ಪೂರ್ವಿಕಾ ಮೊಬೈಲ್ ಅಂಗಡೀಲಿ ಇಲ್ಲೇ ತುಮಕೂರಲ್ಲಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಹೀಟ್ ಕಮ್ಮಿ ಆಗಿದೆ. ಅಂದರೆ ಅದರಲ್ಲಿ ಗಾಳಿ ಹೀಟು ಎರಡೂ ಬಂದರೆ ಬೇಗ ಡ್ರೈ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೀಟ್ ಕಮ್ಮಿ ಆಗಿದೆ. ನಾನು ಕೂಡ ಬೇರೆದನ್ನ ತೊಗೊಳ್ಳೋಣ ಅಂತ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಬೇಕು, ಇದು ಇನ್ನು ಸ್ವಲ್ಪ ಹೀಟ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇರೆದು ತೊಗೋಬೇಕಂತ ಪ್ಲ್ಯಾನಿಂಗ್ ಇದೆ. ಅದನ್ನು ನೋಡೋಣ, ಬೇರೆ ತೊಗೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಫೈನಲಿ ನೀಟಾಗಿ ಅಲ್ಲೇ ನಿಂತ್ಕೊಂಡು ಸಿಕ್ ತೊಗೊಳ್ತಾ ಇದ್ದೀನಿ. ನಾನು ಸಿಕ್ ತೊಗೊಂಡ್ರೇ, ಇಲ್ಲಾಂತಂದರೆ ನೀಟಾಗೆ ಸಿಕ್ ತೊಗೊಂಡಿಲ್ಲ ಅಂತಂದರೆ ಸಿಕ್ಬಿಡೋದೇ ಇಲ್ಲ. ತಿರ್ಗಾ ಡೈಲಿ ನೀಟಾಗಿ ಸಿಕ್ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಏರು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಏರು ನನಗೆ ಖುಷಿ ಆಗುತ್ತೆ. ಸೊ ನನಗಂತೂ ನಿಜವಾಗೂ ಸುಳ್ಳು ಹೇಳ್ತಾ ಇಲ್ಲ, ನಮ್ಗೆ ಹೇಳ್ಬೇಕಂತ ಹೇಳ್ತಾ ಇಲ್ಲ. ನಮ್ಮ ಮನೆ ತಗಂತೂ ಎಲ್ಲರೂ, ನಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ನಿನ್ನ ಏರ್ ತುಂಬ ಚೆನ್ನಾಗಿದೆ ಅಂತಾರೆ. ನನಗೆ ಏರ್ನ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಏನು ಗೊತ್ತಾ, ಕಟ್ ಮಾಡಿಸ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಆದರೂ ಕೂಡ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಯಾಕೆ ಸುಮ್ಮನೆ ಕಟ್ ಮಾಡಿಸ್ಬೇಕು ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಲಾಸ್ಟ್ ಇಯರು ಒಂದು ಸರಿ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಸೊ ಇನ್ನೇನೆಲ್ಲ ಮುಗಿಸ್ದೆ. ಈಗ ಪೂಜೆ ಕೂಡ ಮುಗಿಸಿದ್ದೀನಿ. ಇನ್ನು ಊರಿಗೆ ಹೋಗ್ತಾ ಇದ್ದೀನಿ. ಇದು ಕಂಟಿನ್ಯೂಸ್ ಆಗಿ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಲಾಗ್ ಆಗಿರುತ್ತೆ. ಅಂದರೆ ಸಾಯಂಕಾಲ ನೈಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ. ಸೊ ಇವಾಗ ನಾನು ಕಂಟಿನ್ಯೂಸ್ ಆಗಿ ಆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೇನು ನನ್ನ ಫ್ರೆಂಡ್ ಊರಿಗೆ ಹೋಗಬೇಕು ಅಂತ ನಿನ್ನೆನೇ ಹೇಳಿದ್ದೆ. ನಾನು ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದಕ್ಕೋಸ್ಕರ ಈ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇದು ನಮ್ಮ ಅಂಗಡಿಲೇ ತೊಗೊಂಡಿರುವಂತಹ ಸ್ಯಾರಿ. ಇದು ಸೆಮಿ ಮೈಸೂರು ಸಿಲ್ಕು.
ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ. ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ, ಅಂದರೆ ಇದು ರಾಣಿ ಪಿಂಕಿಗೆ ಇದು ನೇವಿ ಬ್ಲೂ ಕಾಂಬಿನೇಷನು. ಸೊ ಈ ಪಿಂಕಿಗೆ ಇನ್ನೊಂದು ಇವಾಗ ಬ್ಲ್ಯಾಕ್ ಕಾಂಬಿನೇಷನ್ ಕೂಡ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಈ ಬ್ಲೌಸ್ನ ನಾನು ಮೊನ್ನೆ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಹೊಸದನ್ನೇ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಿಂದೆ ಒಂದು ಡೀಪ್ ಇಟ್ಕೊಂಡಿದ್ದೀನಿ ನಾರ್ಮಲಾಗಿ ಅಷ್ಟೇ. ಸೊ ಲೆಂತಿಯಾಗಿ ನೋಡಿ ಈ ಥರ ಕಾಣಿಸ್ತಾ ಇದೆ ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನರಿಗೆಗಳೆಲ್ಲ ತುಂಬ ಚೆನ್ನಾಗಿ ಕೂರಿದೆ. ಆ್ಯಕ್ಚುಲಿ ಸೀರೆ ಮಾತ್ರ ಸಖತ್ ಇಷ್ಟ ಆಯಿತು. ಈ ಥರ ಸ್ಯಾರಿಗಳು ಕಂಫರ್ಟಬಲ್ ಆಗಿರ್ತವೆ. ಸ್ಯಾರಿಗೂ ಈ ಥರ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿ ರೀತಿ ಚಿಪ್ಪಲ್ಲು ಬಂದಿದೆ ನೋಡಿ. ಈ ರೀತಿ ಕುಚ್ಚು ಅವಕ್ಕ ಕಟ್ ಮಾಡಿ ಅಂತ ಹೇಳಿದ್ದೆ ನಾನು, ಜಿಗ್ಜಗ್ ಮಾಡೋಕ್ಕೆ ಕೊಡ್ತೀನಿ ಒಬ್ರಿಗೆ. ಅವರು ಎಲ್ಲೋ ಮರ್ಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನನಗೇನು ಇದು ಕುಚ್ಚು ಇದ್ರೂ ಚೆನ್ನಾಗಿರುತ್ತೆ. ಸೊ ಜಿಗ್ಜಾಗ್ ಮಾಡಿಸ್ಬಿಡ್ತೀನಿ ಇದನ್ನೆಲ್ಲ ನಾನು ಕಟ್ ಮಾಡಿ ಸಾಕಿ. ಸೊ ಇದನ್ನು ವಾಶ್ ಮಾಡಿದ್ರೆ ಏನಾಗಲ್ಲ, ಯಾಕೆಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಸೊ ಸ್ಯಾರಿ ಮಾತ್ರ ಸಿಕ್ಕಾಬಟ್ಟೆ ಬಿಗ್ ಸ್ಯಾರಿ ಬಂದಿದೆ, ಅಂದರೆ ದೊಡ್ಡ ಸ್ಯಾರಿ ಬಂದಿದೆ ಇದು. ನೋಡಿ ನರಿಗೆಗಳೆಲ್ಲ ಎಷ್ಟು ಒಂದು 9 ನರಿಗೆಗಳು ಬಂದಿದೆ ನನಗೇನೆ. ಸೊ ಮತ್ತು ಇದು ತುಂಬ ಲೆಂತಿಯಾಗಿತ್ತು ಸ್ಯಾರಿ. ಇಷ್ಟುದ್ದ ಒಳಗಡೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಇನ್ನೇನು ಸೆಕೆ ಕಾಲ ಜಾಸ್ತಿ ಇವಾಗ, ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಉಟ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಕರ ಮನೆವರೆಗೂ ಹೋದರೆ ಸಾಕು. ಫಸ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಹೋಗೋ ಚಾನ್ಸಸ್ ಕೂಡ ಇದೆ. ಅಲ್ಲೋದ್ರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ. ಇನ್ನು ಫೈನಲಿ ಈಗ ಹೊರಟಿದ್ದೀನಿ, ಇನ್ನೇನಿಲ್ಲ, ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಇನ್ನೇನು ಏರ್ನೆಲ್ಲ ಹಾಕ್ಕೊಂಡಿದ್ನಲ್ವ, ಕೂದಲು ಚೆನ್ನಾಗಿ ಆರಿದೆ ನೋಡಿ. ಈ ರೀತಿ ನಾನು ಎಲ್ಲಾನ ಹೋಗ್ಬೇಕಾದಾಗ ಈ ರೀತಿ ಡ್ರೈಯರ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನನಗೆ ಹೋಗಿ ಬರೋಷ್ಟರಲ್ಲಿ ಕಣ್ಣು ತಿರ್ಗೋ ಥರ ತಲೆನೋವು ಬಂದುಬಿಡುತ್ತೆ. ಸೊ ಸೇಫ್ಟಿಯಾಗಿ ತಲೆನೋವು ಮಾತ್ರ ಕೂಡ ವಿಕ್ಸ್ ಕೂಡ ಇಟ್ಕೊಂಡು ಹೋಗಿರ್ತೀನಿ. ನನಗೆ ಅದೊಂದು ಜರ್ನಿ ಮಾಡಬೇಕಾದಾಗ ನನಗೆ ತಲೆನೋವು ಬಂದುಬಿಡುತ್ತೆ. ಸೊ ಹಿಂದೆ ನೋಡಿ ಬ್ಯಾಕ್ ಈ ರೀತಿ ಇಟ್ಕೊಂಡಿದೆ ಬ್ಲೌಸ್ ಇದು. ಸೊ ಸಿಂಪಲ್ ಅಷ್ಟೇ, ಏನೋ ಹೆವಿ ಡಿಸೈನ್ ಮಾಡ್ಕೊಂಡಿಲ್ಲ ಇದನ್ನು. ಸೊ ತುಂಬ ಈ ಥರ ಒಂದು ಬಫ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿನೇ ಹಾಕೊಳ್ಳೋದು. ಸೊ ನನಗೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಸೊ ಇನ್ನು ಸಿಂಪಲಾಗಿ ಒಂದು ಬ್ಯಾಗ್ ಕೂಡ ತೊಗೊಂಡಿದ್ದೀನಿ ನೋಡಿ. ಇದೇ ಬ್ಯಾಗ್ ಇವತ್ತು ನಂದು ಬ್ಯಾಗ್ ಕಲೆಕ್ಷನ್ನು ಯಾವಾಗಾದರೂ ಒಂದ್ಸರಿ ವಿಡಿಯೋ ಮಾಡ್ತೀನಿ. ಸೊ ಇದು ನಮ್ಮ ಶಾಪಲ್ಲೇ ತೊಗೊಂಡಿರುವಂಥ ಬ್ಯಾಗ್ ಇದು. ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ಬ್ಯಾಗ್ಸ್ ಕೂಡ ನಾನು ಸೇಲ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದರಲ್ಲಿ ಆಲ್ರೆಡಿ ಎಲ್ಲ ಇಟ್ಕೊಂಡಿದ್ದೀನಿ, ಫೋನೊಂದು ಇಟ್ಕೊಂಡಿಲ್ಲ ಅಷ್ಟೇ. ಇನ್ನೇನಿಲ್ಲ, ಎಲ್ಲ ಅಂತಂದರೆ ಒಂದು ಖರ್ಚಿಪ್ ಇರುತ್ತೆ ಅಷ್ಟೇ. ನನ್ನದೊಂದು ಫೇಸ್ ವಾಶ್ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಒಂದು ಲಿಪ್ ಬಾಮ್ ತೊಗೊಂಡಿದ್ದೀನಿ ಅಷ್ಟೇ. ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ದಾರ ಕೂಡ ಇದೆ ಈ ರೀತಿ ತಗ್ಲಾಕೊಳ್ಳೋಕ್ಕೆ. ನನಗೇನು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೇ ರೀತಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಒಂಥರ ಬ್ರೌನ್ ಕಲರ್ ಬ್ಯಾಗ್ ಇದು ನೋಡಿ, ತುಂಬ ಚೆನ್ನಾಗಿದೆ. ಈ ಬ್ಯಾಗು ನಮ್ಮ ಶಾಪಲ್ಲಿ 800 ರುಪೀಸ್ಗೆ ಸೇಲ್ ಮಾಡಿದ್ದೀನಿ. ಪ್ರೀಮಿಯಂ ಕ್ವಾಲಿಟಿ, ತುಂಬ ಚೆನ್ನಾಗಿದೆ ಈ ಬ್ಯಾಗು. ಸೊ ಇನ್ನೇನು ಮನೇನ ಬೀಗನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಇನ್ನೇನು ನಮ್ಮ ಮನೆ ತಗಳಿಂದ ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು. ಸೊ ಈ ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಮ್ಮ ಶಾಪಲ್ಲಿ ತೊಗೊಂಡು ಸ್ಟಿಚ್ ಮಾಡಿಕೊಂಡೆ. ಇನ್ನೇನು ಇಲ್ಲಿಂದ ನಾನು ಶಿರಗೇಟಿಗೆ ಹೋಗಬೇಕು ನೋಡಿ. ಇದೇ ಶಿರಗೇಟು. ಯಲ್ಲಾಪುರದಿಂದ ಶಿರಗೇಟ್ ಬರೀ ಒಂದು 2 ಕಿಲೋಮೀಟ್ರ್ ಐತೆ ಅಷ್ಟೇನೆ. ಅಲ್ಲಿಂದ ಆಟೋಗೆ ಬಂದುಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಬಸ್ಗಳು ಬರ್ತಾ ಇರ್ತವೆ. ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನೇನೆಲ್ಲರೂ ನೋಡೇ ಇರ್ತೀರ, ನಮ್ಮ ತುಮಕೂರಲ್ಲಿರೋರು ಅಕ್ಕಪಕ್ಕದವರೆಲ್ಲನ ನೋಡಿಲ್ದವ್ರಿಗೆ ಗೊತ್ತಾಗಲಿ ಅಂತ ಅಷ್ಟೇನೆ. ಇನ್ನು ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ಗೌರ್ಮೆಂಟ್ ಬಸ್ಸು. ಈಗ ಹೋಗ್ಬೇಕಾದಾಗ ನನಗೆ ತುಂಬ ಫ್ರೀಯಾಗೇ ಇತ್ತು ಜಾಗ. ಯಾಕೆಂದರೆ ನನಗೆ ಒಂದು ಸಮಸ್ಯೆ ಏನು ಅಂದರೆ, ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಾನು ಆಲ್ರೆಡಿ, ಪಕ್ಕದಲ್ಲಿ ಯಾರೂ ಇಲ್ಲ ಅಂತಂದರೆ ಇರಿಟೇಷನ್ಸ್ ಇರೋಲ್ಲ, ತುಂಬ ಆರಾಮಾಗಿ ಕೂತ್ಕೊತೀನಿ. ಪಕ್ಕದಲ್ಲಿ ಯಾರಾದರೂ ಜೆಂಟ್ಸ್ ಏನಾದ್ರು ಕೂತ್ಕೊಂಡ್ರೆ ಹಿಂಸೆ ಆಗಿಬಿಡುತ್ತೆ ನನಗೆ. ಸೊ ಆದರೆ ತುಂಬ ಚೆನ್ನಾಗೇ ಸೀಟ್ ಸಿಕ್ತು ಬಿಡಿ, ಆರಾಮಾಗಿ ಹೋದೆ ನಾನು ನೋಡಿ. ಇವಾಗ ಆಲ್ರೆಡಿ ನಾನು ಶಿರಾದಲ್ಲಿ ಬಸ್ ಇಳ್ಕೊಂಡಿದ್ದೀನಿ. ಅಲ್ಲಿಂದ ಏನಾಯಿತು ಅಂತಂದರೆ, ಬಸ್ಸು ಫಸ್ಟ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲಿ ಯಾವುದಾದ್ರು ಬಸ್ ಇದೆಯಾ ಅಂತ, ಅಲ್ಲಿ 10:30ವರೆಗೂ ಯಾವುದೂ ಬಸ್ಸೇ ಇಲ್ಲ ಅಂತ ಅಂದರು. ಫೈನಲಿ ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿ ಬೇರೆ ಹೇಳಿದ್ಲು. ಅಲ್ಲಿಗೆ ಬಾ, ನಿನಗೆ 9:00ವರೆಗೆ ಬಸ್ ಇದೆ ನಮ್ಮೂರಿಗೆ ಅಂತ ಹೇಳ್ಬಿಟ್ಟು ಅಮರಾಪುರಕ್ಕೆ. ಇನ್ನೇನು ಹೂವು ತೊಗೊಂಡೋಗೋಣ ಸ್ವಲ್ಪ, ಅವಳಿಗೂ ಕೂಡ ನಾನು ಮುಡ್ಕೊಳ್ಳೋಣ. ಹೂವು ತೊಗೊಂಡಿಲ್ವಲ್ಲ, ಹೂವು ಮುಡ್ಕೊಂಡಿಲ್ಲ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ನಾವು ಹೊರಟಾಗ ಏನೋ ಒಂಥರ ಏನು ಕಳ್ಕೊಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನನಗೆ ಹೂವು ಅಂದರೆ ತುಂಬ ಫೇವ್ರೇಟು. ಮಳ್ಳೆ ಹೂವು ಅಂದರೆ ಕನಕಾಂಬ್ರ ಅಂದರೆ ಸಿಕ್ಕಾಬಟ್ಟೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ಶಿರಾದಲ್ಲಿ ಏನು ಅಷ್ಟು ದಪ್ಪ ಇರಲ್ಲ ಹೂವು, ತೆಳವೆ ಇರುತ್ತೆ ಹೂವು. ಆದರೂ ಕೂಡ ಅವರು ಹೆಂಗೆ ಮೊಳ ಅಂತ ಕೇಳಿದ್ದಕ್ಕೆ 20 ರೂಪಾಯಿ ಅಂತ ಹೇಳಿದರು. 15 ರೂಪಾಯಿ ಮಾಡಿಕೊಂಡು ನನಗೆ 4 ಮೊಳ ಕೊಡಿ, 4 ಮೊಳ ಪ್ಯಾಕ್ ಮಾಡಿಕೊಡಿ ಅಂತ ಹೇಳಿ ಈಸ್ಕೊಂಡೆ. ಅವರು ನನಗೆ 4 ಮೊಳ ಕೊಟ್ಟರು. ಅದನ್ನು ನಾನು ತೆಳ್ಳಗಿರೋದ್ರಿಂದ ಜಾಯಿಂಟ್ ಮಾಡಿ ನೋಡಿ ಎಷ್ಟು ದಪ್ಪ ಕಾಣಿಸ್ತಾ ಇದೆ. ಸೊ ನನಗೆ ಒಂದು ಮೊಳ ಆದರೆ ನಿಜವಾಗೂ ನನ್ನ ತಲೆಗೆ ಆಗಲ್ಲ, 2 ಮೊಳ ಆದರೆ ಕರೆಕ್ಟಾಗಿ ಆಗುತ್ತೆ. 4 ಮೊಳ ಹೂವನ್ನ ಜಾಯಿಂಟ್ ಮಾಡಿ ಮುಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಇಲ್ಲಿಂದ ನನಗೆ 9:00ವರೆಗೆಲ್ಲ ಬಸ್ ಬಂತು ನೋಡಿ, ಹೊರಟಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು.
ನಾನು ಬಿಸಿಲಿರೋ ಪಕ್ಕದಲ್ಲಿ ಸೀಟಲ್ಲಿ ಕೂತ್ಕೊಬಿಟ್ಟಿದ್ದೆ. ಆ ಸೆಕೆಗೂ ಆ ಬಿಸಿಲಿಗೂ ತುಂಬ ಹಿಂಸೆ ಆಗ್ತಾಯಿತ್ತು. ಇನ್ನು ಅಲ್ಲಿಂದ ಮತ್ತೆ ಅಮರಾಪುರಕ್ಕೆ ಇಳ್ಕೊಂಡೆ. ಅಮರಾಪುರದಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಆಟೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಆಟೋದಲ್ಲಿ ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ಇರುಪ್ಸಂದ್ರಕ್ಕೆ ಆಟೋ ಹೋಗ್ತಾ ಇದ್ದೀನಿ. ನಮ್ಮ ಮಧ್ಯದಲ್ಲಿ ನನಗೆ ಕಾಲ್ಸ್ ಬಂತು. ನಮ್ಮ ಅಕ್ಕರು ಕೂಡ ಬರ್ತಾಯಿದ್ರು. ನಮ್ಮ ಅಕ್ಕನ ಮಗ ಮತ್ತು ಇನ್ನೊಬ್ಬರು ಪಕ್ಕದ ಮನೆಯವರೆಲ್ಲ ಬರ್ತಾಯಿದ್ರು. ನನ್ನ ಫ್ರೆಂಡ್ ಅಂದರೆ ತುಳಸಿ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ಲು. ಅಂದರೆ ಅವ್ರ ಗಂಡನ ಮನೆಗೂ ನಮ್ಮ ಅಕ್ಕರವ್ರಿಗೆ ತುಂಬ ಹತ್ರ, 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇನ್ನೇನೋ ಅಲ್ಲಿ ಬಾ ಆಂಟಿ ಅಲ್ಲಿ ಇಳ್ಕೊ, ನಿನ್ನ ಹತ್ತಿಸ್ಕೊಂಡು ಹೋಗ್ತೀವಿ ಅಂತ ನನ್ನ ಮಗ ಹೇಳ್ದ. ಅಲ್ಲಿಂದ ಇನ್ನು ನೋಡಿ ಈಗ ಆಲ್ರೆಡಿ ನನ್ನ ಕಾರಲ್ಲಿ ಹತ್ಕೊಂಡಿದ್ದೀನಲ್ಲ ಆಟೋ ಇಳ್ಕೊಂಡು. ಯಾಕೆಂದರೆ ಇಳಿಯೋದು ಹತ್ತೋದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಕ್ಕ ಹಿಂದೆ ಕೂತಿದ್ದಾರೆ. ನೋಡಮ್ಮ, ನಿನಗೋಸ್ಕರ ನಿನ್ನ ಮಗನ ಪಕ್ಕದಲ್ಲೇ ಸೀಟ್ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇತ್ತು ನಮ್ಮ ಅಕ್ಕ. ಸೊ ಇನ್ನೇನು ಅಲ್ಲಿಂದ ಇವಾಗ ಹತ್ರನೇ ವಲಸೆ ಗೇಟ್ ಅಂತ ಬರುತ್ತಲ್ಲಿ, ಅಲ್ಲಿಂದ ಇನ್ನು ಇರುಪ್ಸಂದ್ರಕ್ಕೆ ತುಂಬಾ ಹತ್ತಿರ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ಹೋದ ತಕ್ಷಣ ಅವಳ ಅಡ್ರೆಸ್ ಎಲ್ಲ ಹೇಳಿದ್ಲು ಅವ್ರ ಮನೆಗೆ. ನೋಡಿ ಇವಳೇ ನನ್ನ ತುಳಸಿ, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಂತ. ಸೊ ಅವಳು ಇನ್ನೇನು ಸ್ನಾನ ಮಾಡ್ಕೊಂಡಿದ್ಲಂತೆ, ಫ್ರೆಶ್ ಅಪ್ ಆಗಿದ್ಲಂತೆ. ನಾವು ಫೋನ್ ಮಾಡಿದ ತಕ್ಷಣ ನಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದು ಕರ್ಕೊಂಡೋಗಿ ಮನೆಗೆ ಫಸ್ಟು ಹೊರಗಡೆ ಸ್ವಲ್ಪ ಕೂತ್ಕೊಂಡ್ವಿ. ಬಾ ಸುನಿ ಒಳಗಡೆ ಅಂತೇಳಿ ಒಳಗಡೆ. ಇನ್ನು ನಮ್ಮ ಹೆಣ್ಮಕ್ಳದ್ದು ಇದ್ದಿದ್ದೆ ಅಲ್ವಾ, ಮಾತುಕತೆ ಇದ್ದೇ ಇರುತ್ತೆ. ಸೊ ನಾನು, ಅಕ್ಕ, ತುಳಸಿ ಮತ್ತು ಅವ್ರ ತಂಗಿ ಎಲ್ಲ ಅವ್ರ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಲು. ಯಾಕೆ ಕುಂಡ್ರಿಸಿದ್ದಾರೆ ಅಂತಂದರೆ ಫಸ್ಟು ಊಟ ಮಾಡಿ ಅಂತ ಹೇಳಿದರು. ಆದರೆ ನಮಗೋಸ್ಕರ ಅವಳು ಬಿಸಿ ಮುದ್ದೆ ಮಾಡಿಸ್ತೀನಿ, ಬೆಳಗ್ಗೆನೇ ಮಾಡ್ಕೊಂಡು ಆಲ್ರೆಡಿ ತಿಂದಿದ್ರಂತೆ. ಮಟನ್ ಊಟ ಇದು, ಜಾತ್ರೆಗೆ ಹೋಗಿರೋದು ನಾವು. ಆದರೆ ನಮಗೋಸ್ಕರ ಅವಳು ಬಿಸಿ ಮುದ್ದೆ ಮಾಡಿಸೋಣ ಅಂಥೇಳಿ ಮುದ್ದೆಗಿಡಿಸಿದ್ಲು ಅವ್ರು ಯಾರೋ ರಿಲೇಷನ್ ಹತ್ರ. ಸೊ ಇನ್ನೇನು ಅವ್ರ ಹೆಣ್ಮಗಳೇ ಅಂತ ಅನಿಸುತ್ತೆ ನೋಡಿ. ಇವಳು ತುಳಸಿ ತಂಗಿ, ರಾಣಿ ಅಂತ ಅವ್ರ ಹೆಸರು. ಅವ್ರನ್ನೂ ಪರಿಚಯ ಮಾಡಿಕೊಟ್ಲು. ಬಟ್ ಇವ್ರನ್ನ ಫೋಟೋದಲ್ಲಿ ನೋಡಿದ್ದಷ್ಟೇ, ನಾನು ರಿಯಲಾಗಿ ನೋಡಿರಲಿಲ್ಲ. ಅವರು ಎಲ್ಲ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಒಂದು ಏನು ಗೊತ್ತಾ, ನನಗೆ ಆ ಫ್ಯಾಮಿಲಿ ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಬಂದು ನಮ್ಮನ್ನು ಚೆನ್ನಾಗಿ ಮಾತಾಡಿಸಿದ್ರು. ಅದೇ ನಮಗೆ ದೊಡ್ಡ ಖುಷಿಯಾಗಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇನ್ನು ನಾವು ಎಲ್ಲ ಅದು ಇದು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇನ್ನು ರಾಣಿ ಇಟ್ಕೊಂಡು ನಾನು ರೆಡಿ ಆಗ್ತೀನಿ ಅಂತ ಹೇಳ್ತಾ ಇದ್ಲು. ಸೀರೆ ಉಟ್ಕೋ ಅಂತ ರಾಣಿಗೆ ಹೇಳ್ತಾ ಇದ್ಲು ತುಳಸಿ. ಇಲ್ಲ ಇರಲಿ ಬಿಡು, ಇವತ್ತು ನಾನು ಡ್ರೆಸ್ಸಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ತಾ ಇದ್ಲು. ಇನ್ನು ನನ್ನ ಫ್ರೆಂಡ್ ಸೀರೆ ಏನು ಉಟ್ಟಿರಲಿಲ್ಲ, ಅವಳು ಡ್ರೆಸ್ಸಲ್ಲೇ ಇದ್ಲು. ನಾನು ಸೀರೆ ಉಟ್ಕೊಳ್ಳೋದು ಬಿಟ್ಟು ಡ್ರೆಸ್ಸಲ್ಲಿ ಇದೆಯಾ ಅಂತಂದರೆ ಸೆಕೆ ಬಿಡಿಸುನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಸೊ ಇನ್ನೇನು ಹಿಂಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಮುದ್ದೆ ಒಂದು ಕಡೆ ರೆಡಿ ಆಗ್ತಾ ಇತ್ತು. ಮುದ್ದೆ ರೆಡಿ ಆದಮೇಲೆ ಇನ್ನೇನು ಊಟ ಮಾಡಿ ಹೊರಡೋದಷ್ಟೇ. ನಾವು ಇನ್ನೇನು ಅಲ್ಲೇನು ಇರೋದಿಲ್ಲ, ಯಾಕೆಂದರೆ ನಾನು ಸಂಜೆ ವಾಪಸ್ ಮನೆಗೆ ಬರಬೇಕು. ಹಾಗಾಗಿ ಇನ್ನು ಫೈನಲಿ ಅದು ಇದು ಎಲ್ಲ ಮಾತಾಡಿದ್ದಾದಮೇಲೆ ಇನ್ನು ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ವ, ನಿಮಗೆ ಗೊತ್ತಿರುತ್ತೆ. ಏನಾಗಬೇಕು, ಅವ್ರೇನಾಗಬೇಕು, ಇವ್ರೇನಾಗಬೇಕು. ಹೊಸ ಒಂದು ಮನೆಗೆ ಹೋದ್ಮೇಲೆ ಎಲ್ಲರ ಬಗ್ಗೆನೂ ಎನ್ಕ್ವೈರಿ ಮಾಡಲೇಬೇಕಲ್ವ. ಸೊ ಹಾಗಾಗಿ ತುಳಸಿನಂತೂ ಅವ್ರ ಅತ್ತೆ ಆಗಿರ್ಬೋದು, ಅವ್ರ ಹೆಣ್ಮಗಳಾಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅವಳು ಈ ವಿಷಯದಲ್ಲಿ ತುಂಬ ಅದೃಷ್ಟವಂತಲು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಸಖತ್ತಾಗಿ ನೋಡ್ಕೊತಾರೆ ಆ ಹುಡುಗಿನ. ಸೊ ಇನ್ನೇನು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಸಿದ್ಲು. ನೋಡಿ ಈಗ ಬಂದ್ರಲ್ಲ, ಅವರು ರಾಣಿ ಗಂಡ ಅಂದರೆ ತುಳಸಿ ಮೈದ್ನ ತಮ್ಮನ ಹೆಂಡ್ತಿ, ತಂಗಿ ಗಂಡ. ಅವ್ರನ್ನ ಕೂಡ ಪರಿಚಯ ಮಾಡಿಸ್ಬೇಕು ಅಂತೇಳಿ ಎಲ್ಲ ಪರಿಚಯ ಮಾಡಿಸಿದ್ಲು. ಅವರೇನೋ ಬೆಂಗಳೂರಲ್ಲಿ ಅಂತಿರೋದು. ರಾಣಿ ಗಂಡ ಇಬ್ಬರು ಕೂಡ ಬೆಂಗಳೂರಲ್ಲಿದ್ದಾರೆ ಅವರು. ಮತ್ತು ನಮ್ಮ ಅಕ್ಕ ಮನೆ ಎಲ್ಲಿದೆ, ಈ ರೂಮ್ ಇಲ್ಲಿ ಅಂತ ಎಲ್ಲ ಮನೆ ಬಗ್ಗೆ ಕೇಳ್ತಾ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇನ್ನೇನು ಹಳ್ಳಿಲಲ್ವ ಅವ್ರು ಇರೋದು. ಇರುಪ್ಸಂದ್ರ ಅಂದೇನು ಹಳ್ಳಿ ಏನಲ್ಲ, ಸ್ವಲ್ಪ ದೊಡ್ಡೂರೇನೇನೆ. ಎಲ್ಲ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿ ಎಲ್ಲ ಮಾತಾಡ್ಕೊಂಡು ಕೂತಿದ್ದ ತಕ್ಷಣವೇ ಇನ್ನೇನು ಅಡುಗೆನೂ ರೆಡಿ ಆಯಿತು. ಸೊ ಬನ್ನಿ ನಾವು ಊಟ ಮಾಡಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಊಟಕ್ಕೆ ಇಟ್ಟಿದ್ರು. ಸೊ ನಾವು ಕೂಡ ಬ್ಯಾಟಿಂಗ್ ಮಾಡ್ತಾಯಿದ್ವಿ ನೋಡಿ, ಯಾಕೆಂದರೆ ಮಟನ್ ಊಟ ಅಲ್ವಾ. ಸೊ ಹಾಗಾಗಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗೇ ಮಾಡಿದರು ಅಡುಗೆನೆಲ್ಲನ. ಯಾಕೆ ಅಂತಂದರೆ ನನಗೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೆಮ್ಮೆ ಆಗುತ್ತೆ. ತುಂಬ ಚೆನ್ನಾಗೇ ಅಡುಗೆ ಮಾಡಿದರು, ತುಂಬ ಚೆನ್ನಾಗೇ ನಮಗೆ ರೆಸ್ಪೆಕ್ಟ್ ಕೊಟ್ಟರು, ತುಂಬ ಚೆನ್ನಾಗೆಲ್ಲ ಊಟಕ್ಕೆ ಇಟ್ಟರು. ನೋಡಿ, ನಾವು ಒಂದು ಕಡೆ ಹೊಸ ಜಾಗಕ್ಕೆ ಹೋದಾಗ ನಮಗೆ ಅವ್ರು ಹೇಗೆ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನು ಅಂತಂದರೆ ಯಾರೇ ಆಗಲಿ ಹೇಳಿ, ಹೊಸಬ್ರು ಮನೆಗೆ ಬಂದಾಗ ನಾವು ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ತುಂಬ ಗೌರವದಿಂದ ಮಾತಾಡಿಸ್ಬೇಕು. ಕರೆದಿರೋರ್ಗೂ ಒಂದು ಬೆಲೆ ಇರುತ್ತೆ. ಯಾಕೆ ಅಂತಂದರೆ ತುಳಸಿ ನನ್ನ ಫ್ರೆಂಡ್ ಅಷ್ಟೇ, ಅವ್ರ ಫ್ಯಾಮಿಲಿ ಯಾರೂ ನನಗೆ ಪರಿಚಯನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆದರೂ ಕೂಡ ತುಳಸಿ ಬೆಲೆ ಉಳ್ಸೋಕ್ಕೋಸ್ಕರ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನನಗೆ. ನಮ್ಮ ಅಕ್ಕನಿಗಾಗಿರ್ಬೋದು ಎಲ್ಲರಿಗೂ ಅಷ್ಟೇ ತುಂಬ ರೆಸ್ಪೆಕ್ಟ್ ಕೊಟ್ಟರು. ಅದೇ ಖುಷಿಯಾಗಿದ್ದು. ಹಾಗೆ ಆವಾಗ ಏನಾಗುತ್ತೆ ಅಂತಂದರೆ ತುಳಸಿಗೂ ಒಂದು ಬೆಲೆ ಸಿಗುತ್ತೆ. ತುಳಸಿ ಕರೆದಿದ್ದಾಳೆ ಅಂತ ಹೇಳ್ಬಿಟ್ಟು
ಅವ್ರು ನನ್ನ ಮಾತಾಡಿಸಿಲ್ಲ, ಬೆಲೆ ಕೊಟ್ಟಿಲ್ಲ ಅಂತಂದರೆ ತುಳಸಿಗೆ ಏನು ಬೆಲೆ ಸಿಗುತ್ತಲ್ವ. ಸೊ ಹಾಗಾಗಿ ಎಲ್ಲ ಸಂಬಂಧಗಳು ಅಷ್ಟೇ. ಎಲ್ಲಾದರೂ ಯಾರಾದರೂ ಒಂದು ಫಂಕ್ಷನ್ಗಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು ಇನ್ವೈಟ್ ಮಾಡಿದ್ರೆ ಇನ್ವೈಟ್ ಮಾಡಿರೋರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ನನಗಂತೂ ನಿಜವಾಗಿ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ. ತುಂಬ ರೆಸ್ಪೆಕ್ಟ್ ಕೊಟ್ಟು, ತುಂಬ ಚೆನ್ನಾಗಿ ಗೌರವ ಕೊಟ್ಟು ನಮ್ಮನ್ನು ಮಾತಾಡಿಸಿ, ಎಲ್ಲರೂ ಕೂಡ ತುಂಬ ಖುಷಿಯಿಂದ ಮಾತಾಡಿಸಿ, ನಮಗೆ ಸಪ್ರೇಟಾಗಿ 4 ಜನಕ್ಕೆ ಊಟಕ್ಕಿಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲ ಊಟಕ್ಕಿಟ್ಟು ಇದು ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು ಅವ್ರ ಫ್ಯಾಮಿಲಿನ ನೋಡಿ. ಇನ್ನೊಂದು ಸರಿ ಕರೆದ ಕೂಡ ಹೋಗ್ಬೇಕಂತ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಬಿಡಿ. ನಾವು ಇದ್ದಿದ್ದು 1 ಗಂಟೆ 1.5 ಗಂಟೆ ಅಷ್ಟೇ. ಅಷ್ಟರಲ್ಲೇ ತುಂಬ ಚೆನ್ನಾಗಿ ನೋಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ನಾವು ಊಟನೆಲ್ಲ ಮುಗಿಸಿದಾದ್ಮೇಲೆ ಇನ್ನು ಮನೆಗೆ ಹೊರಡ್ಬೇಕಲ್ವಾ. ಇನ್ನು ತುಳಸಿ ಇದ್ಕೊಂಡು ಬಿಸಿ ರೈಸ್ ಮಾಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ಲು ನಮಗೆ. ನೋಡಿ ಅಲ್ಲೇ ನಿಂತಿರೋಳೆ ತುಳಸಿ. ನಾನು ಆಡಿ ಹಿಂದೆ ಕೂಡ ಹೇಳಿದ್ದೀನಿ ಅವಳೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿದೆಯಾ ಸಾಂಬಾರು ಏನು ಅಂತೆಲ್ಲ ಕೇಳ್ತಾ ಇದ್ಲು. ಬಿಸಿ ಅನ್ನ ಮಾಡಿಬಿಟ್ಟು ಆ ಕುಕ್ಕರ್ನೇ ತಂದು ಮುಂದಕ್ಕೆ ಇಡ್ತಾ ಇದ್ಲು. ಸೊ ಊಟ ಮಾಡಿ ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲೇ ಸೋದ್ನಲ್ಲ ಅವಳ ಮಗ, ಅವನು ನಂದನ್ ಕುಮಾರ್ ಅಂತ ಹೇಳ್ಬಿಟ್ಟು. ಇನ್ನು ಅವಳೇ ಎಲ್ಲ ತಟ್ಟೆನ ಇಡ್ತಾ ಇದ್ಲು. ನನ್ನ ಮಗಂದೆಲ್ಲ ಊಟ ಮುಗೀತು, ಇನ್ನೊಬ್ರದ್ದು ಊಟ ಮುಗಿತಾ ಇತ್ತು. ಸೊ ನಾನಂತೂ ತುಂಬ ಲೇಟು ಊಟ ಮಾಡೋ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾ ಇರ್ತೀನಿ. ಎಲ್ಲರದು ಊಟ ಮುಗಿದ್ರು ಕೂಡ ನನ್ನ ಮಾತ್ರ ಊಟ ಆಗೋದಿಲ್ಲ. ಸ್ವಲ್ಪ ಲೇಟು ಊಟ ಮಾಡೋದು ನಾನು. ಇನ್ನು ಅವ್ರ ಅಕ್ಕ ನೋಡಿ, ಅವರೇ ಬಂದು ಊಟಕ್ಕೆ ಇಡ್ತಾ ಇದ್ದಿದ್ದು. ಇನ್ನೊಂದು ಏನಂದರೆ ತುಳಸಿ ಪಾಪ ಮಟನ್ ಚಿಕನ್ ನಾನ್ ವೆಜ್ ಮುಟ್ಟೋದೇ ಇಲ್ಲ ಅವಳು. ಆದರೆ ಮಾಡಲೇಬೇಕಲ್ವ, ಹಬ್ಬ ಅಂತ ಅಂದಾಗ ಅವಳ ಮಗ, ಅವ್ರ ಹಸ್ಬೆಂಡು, ಅವ್ರ ಫ್ಯಾಮಿಲಿ ಎಲ್ಲ ತಿಂತಾರಲ್ವ. ಸೊ ಹಾಗಾಗಿ ಅವ್ರ ಅಕ್ಕ ರಿಕ್ವೆಸ್ಟ್ ಮಾಡಿ ಹಾಕಿಸ್ಕೊಳ್ಳಿ ಚೆನ್ನಾಗಿದೆ ಹಾಕಿಸ್ಕೊಳ್ಳಿ ಅಂತ ಹಾಕ್ತಾಯಿದ್ರು. ಅವ್ರ ಅಕ್ಕನೂ ಅಷ್ಟೇ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿದರು. ಇನ್ನು ಅದೆಲ್ಲ ಮುಗಿಸಿ ನಾವು ಕೂಡ ಹೊರಟ್ವಿ. ಈಗ ನೋಡಿ ನಮ್ಮನ್ನು ಬಿಡಬೇಕು ಅಂತೇಳಿ ಅವ್ರ ಹಸ್ಬೆಂಡ್ ಹಿಂದೆ ವಿಡಿಯೋ ಮಾಡ್ತಿರೋದು, ತುಳಸಿ ಹಸ್ಬೆಂಡು. ಎಲ್ಲಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅವ್ರು ಹೇಳಬೇಕು ಅಂತ ಅಂದರೆ. ನೆಕ್ಸ್ಟ್ ಯಾವಾಗಾದರೂ ನಾನು ಕಂಡಾಗ ಖಂಡಿತ ಹೇಳ್ತೀನಿ. ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾಳೆ ತುಳಸಿ. ಇಲ್ಲಿ ಒಂದು ಫೋಟೋನ ತೆಗೆಸ್ಕೊಳ್ಳೋಣ ಬಾಸುನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಜೊತೆಗೆ ಬಂದು. ಇನ್ನು ಅಣ್ಣ ವಿಡಿಯೋ ಮಾಡ್ತಾಯಿದ್ರು, ಅಂದರೆ ತುಳಸಿ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು ಹಿಂದೆ ನಮಗೆ. ಅವರಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಎಲ್ಲ ಹೆಲ್ಪ್ ಮಾಡ್ತಾರೆ ವಿಡಿಯೋ ವಿಷಯದಲ್ಲೆಲ್ಲ. ಸಖತ್ತಾಗಿ ಹೆಲ್ಪ್ ಮಾಡಿ ವಿಡಿಯೋ ಎಲ್ಲ ಮಾಡಿಕೊಡ್ತಾರೆ ಅವರು. ಸೊ ಹಂಗೆ ಮಾಡ್ಕೊಡೋರಿದ್ರೆ ತುಂಬ ಚೆನ್ನಾಗಿ ವ್ಲಾಗ್ಸ್ಗಳೆಲ್ಲ ಮಾಡ್ಬೋದು ನಾವು. ಸೊ ಇನ್ನೇನು ಅದೆಲ್ಲ ಮುಗಿಸಿ ಅಕ್ಕರ ಮನೆಗೆ ಬಂದ್ವಿ. ಅಕ್ಕರ ಮನೆ ವಿಡಿಯೋ ಆಲ್ರೆಡಿ ನಾನು ಹಿಂದಿನ ವ್ಲಾಗ್ಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಅಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು 4 ಗಂಟೆಯಿಂದ ನಾನು ತುಮಕೂರು ಕಡೆ ವಾಪಸ್ ಮನೆಗೆ ಬಂದೆ. ಇನ್ನು ನೋಡಿ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.